ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಬಿಗ್ ಬಾಸ್ ಸೀಸನ್ 12 ಮುಗ್ದ್ರೂ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಇರೋ ಕ್ರೇಜ್ ಮಾತ್ರ ಸ್ವಲ್ಪನೂ ಕಮ್ಮಿಯಾಗಿಲ್ಲ. ಅದರಲ್ಲೂ ನಮ್ಮ ಮಂಡ್ಯ ಹೈದಗಿಲ್ಲಿ ನಟ ಎಲ್ಲೇ ಹೋದ್ರೂ ಫುಲ್ ಹವಾ. ಆದ್ರೆ ಫ್ರೆಂಡ್ಸ್, ಇವತ್ತೊಂದು ಶಾಕಿಂಗ್ ನ್ಯೂಸ್ ಜೊತೆ ನಿಮ್ಮುಂದೆ ಬಂದಿದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಅಂಬಿ ವಿಷ್ಣು ತರ ಇದ್ದ ಗಿಲ್ಲಿ ಮತ್ತು ರಘು ಸ್ನೇಹಕ್ಕೆ ಈಗ ಕೊಳ್ಳಿ ಬಿದ್ದಿದ್ಯಾ? ಯಾಕೆ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತು ಕೇಳಿಬರ್ತಿದೆ? ರಘು ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿಯನ್ನ ಅನ್ಫಾಲೋ ಮಾಡಿದ್ದು ನಿಜನಾ? ಇದರ ಅಸಲಿ ಕಥೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ರಘು ಕಾಂಬಿನೇಷನ್ ಅಂದ್ರೆ ಜನರಿಗೆ ಒಂಥರ ಖುಷಿ. ರಘು ಕಾಲೆಳೆಯೋದು, ಅದಕ್ಕೆ ಗಿಲ್ಲಿ ಕೊಡೋ ಕೌಂಟರ್ ನಿಜಕ್ಕೂ ಮಜವಾಗಿತ್ತು. ಜನ ಇವರಿಬ್ರನ್ನ ನೋಡಿ ಇವರು ಹೊರಗಡೆ ಬಂದ್ಮೇಲೂ ಹೀಗೆ ಇರ್ತಾರೆ ಅನ್ಕೊಂಡಿದ್ರು. ಆದ್ರೆ ಮನೆಯಲ್ಲಿದ್ದಾಗ್ಲೇ ಒಂದು ಸಣ್ಣ ಕಿರಿಕಾಗಿತ್ತು, ನೆನ್ಪಿದ್ಯಾ? ರಘು ಅವರು ಗಿಲ್ಲಿಗೆ ಒಂದು ತುತ್ತು ಊಟ ಕೊಡದೆ ತಾವೇ ತಿಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಆಗ ರಘು ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ ಬಂದಿದ್ವು. ಆದ್ರೆ ಗಿಲ್ಲಿ ಮಾತ್ರ ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಆ ಒಂದು ಘಟನೆ ರಘು ಮನಸ್ಸಿನಲ್ಲಿ ಎಲ್ಲೋ ಒಂದ್ಕಡೆ ಇತ್ತಾ ಅನ್ನೋ ಡೌಟ್ ಈಗ ಶುರುವಾಗಿದೆ. ಫ್ರೆಂಡ್ಸ್, ಅಸಲಿ ಮ್ಯಾಟರ್ ಶುರುವಾಗಿದ್ದೇ ಇಲ್ಲಿ. ಇತ್ತೀಚೆಗೆ ಫ್ಯಾನ್ಸ್ ಒಂದು ವಿಷಯವನ್ನ ನೋಟಿಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ರಘು ಅವರು ಗಿಲ್ಲಿ ನಟನನ್ನ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ, ಗಿಲ್ಲಿ ಮೊದಲಿನಿಂದಲೂ ರಘು ಅವರನ್ನ ಫಾಲೋ ಮಾಡ್ತಾ ಇರಲಿಲ್ಲ. ರಘು ಮಾತ್ರ ಗಿಲ್ಲಿ ಅಕೌಂಟ್ ಫಾಲೋ ಮಾಡ್ತಿದ್ರು. ಈಗ ರಘು ಕೂಡ ಸಡನ್ ಆಗಿ ಅನ್ಫಾಲೋ ಮಾಡಿರೋದು ಯಾಕೆ? ಕೆಲವರು ಹೇಳ್ತಿದ್ದಾರೆ, ನಾನು ಫಾಲೋ ಮಾಡಿದ್ರೂ ಗಿಲ್ಲಿ ನನ್ನನ್ನ ಬ್ಯಾಕ್ ಫಾಲೋ ಮಾಡ್ತಿಲ್ಲ ಅನ್ನೋ ಬೇಸರ ರಘು ಅವರಿಗಿದೆ ಅಂತ. ಇನ್ನು ಕೆಲವರು ಗಿಲ್ಲಿಗೆ ಸಿಕ್ತಿರೋ ಪ್ರೀತಿ ನೋಡಿ ರಘು ಅವರಿಗೆ ಸ್ವಲ್ಪ ಹೊಟ್ಟೆ ಉರಿ ಇರಬಹುದು ಅಂತ ಕಮೆಂಟ್ ಮಾಡ್ತಿದ್ದಾರೆ. ನಿಮಗೇನನ್ಸುತ್ತೆ? ರಘು ಮಾಡಿದ್ದು ಸರಿನಾ? ನೋಡಿ, ಬಿಗ್ ಬಾಸ್ ಮುಗಿದ್ಮೇಲೆ ರಘು ಅವರು ಗಿಲ್ಲಿಗೆ ನಮ್ಮನೆಗ್ ಬಾ, ಅಡುಗೆ ಮಾಡ್ತೀನಿ ಅಂತ ಕರೆದಿದ್ರು. ರಕ್ಷಿತಾ ಶೆಟ್ಟಿಯವರು ರಘು ಮನೆಗೆ ಹೋಗಿ ಬಂದಿದ್ದಾರೆ. ಆದ್ರೆ ಗಿಲ್ಲಿ ಮಾತ್ರ ಹೋಗಿಲ್ಲ. ಗಿಲ್ಲಿಗೆ ಇರೋ ಬ್ಯುಸಿ ಶೆಡ್ಯೂಲ್ನಲ್ಲಿ ಹೋಗೋಕೆ ಟೈಮ್ ಸಿಕ್ಕಿಲ್ವೋ ಅಥವಾ ಹೋಗೋಕೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಇದೇ ಕಾರಣಕ್ಕೆ ರಘು ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಸಮಾಧಾನ ಹೊರಹಾಕ್ತಿದ್ದಾರೆ ಅನ್ನೋದು ನೆಟ್ಟಿಗರ ಮಾತು. ದೊಡ್ಡ ಮನೆ ಹಬ್ಬದಲ್ಲಿ ಫೋಟೋಗೆ ಫೋಸ್ ಕೊಟ್ಟಿದ್ದ ಇವರು ಇಷ್ಟೊಂದು ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ಕೊಳ್ತಾರೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಸೊ ಫೈನಲಿ ಹೇಳ್ಬೇಕಂದ್ರೆ, ಬಿಗ್ ಬಾಸ್ ಮನೆಯ ಸ್ನೇಹ ಮನೆಯಿಂದ ಹೊರಬಂದ್ಮೇಲೆ ಬದಲಾಗೋದು ಕಾಮನ್. ಆದ್ರೆ ಗಿಲ್ಲಿ ಮತ್ತು ರಘು ಜೋಡಿಯನ್ನ ಇಷ್ಟಪಟ್ಟಿದ್ದ ಫ್ಯಾನ್ಸ್ಗೆ ಮಾತ್ರ ಇದು ತುಂಬಾನೇ ಬೇಸರ ತಂದಿದೆ. ರಘು ಅವರು ನಿಜವಾಗ್ಲೂ ಗಿಲ್ಲಿಯನ್ನ ಬಳಸ್ಕೊಂಡ್ರಾ ಅಥವಾ ಗಿಲ್ಲಿ ಮಾಡ್ತಿರೋದು ಸರಿನಾ ಅನ್ನೋದು ದೊಡ್ಡ ಪ್ರಶ್ನೆ. ನನ್ನ ಪ್ರಕಾರ ಈ ಇಬ್ರೂ ಮಾತಾಡಿ ಈ ಸಣ್ಣಪುಟ್ಟ ಮನಸ್ತಾಪಗಳನ್ನ ಸರಿ ಮಾಡ್ಕೋಬೇಕು. ಯಾಕಂದ್ರೆ ಕನ್ನಡಿಗರು ಇಬ್ರನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಸರಿ ಫ್ರೆಂಡ್ಸ್, ಇವತ್ತಿನ ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿ ರಘು ಅವರನ್ನ ಫಾಲೋ ಮಾಡ್ಬೇಕಿತ್ತಾ ಅಥವಾ ರಘು ಅನ್ಫಾಲೋ ಮಾಡಿದ್ದು ಸರಿನಾ? ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.